ಹಾಯ್ ಸ್ನೇಹಿತರೆ, ಜೈ ಹಿಂದ್. ಎಲ್ಲ ನನ್ನ ಎಸ್ ಎಸ್ ಸಿ ಎಸ್ಪಿರೆಂಟ್ಸ್ಗೆ ಸ್ಟಾಫ್ ಸೆಲೆಕ್ಷನ್ದಲ್ಲಿ ಮತ್ತೆ ವೇಕೆನ್ಸಿಗಳನ್ನ ಕಾಲ್ ಫಾರ್ಮ್ ಮಾಡಿದ್ದಾರೆ ಸ್ನೇಹಿತರೆ. ಕ್ಯಾಲೆಂಡರ್ನ ರಿಲೀಸ್ ಮಾಡಿದ್ದಾರೆ 2026-27 ಕ್ಯಾಲೆಂಡರ್ನ. ಮತ್ತೆ ಇದರಲ್ಲಿ ಯಾವೆಲ್ಲ ಹುದ್ದೆಗಳನ್ನ ಕಾಲ್ ಫಾರ್ಮ್ ಮಾಡಿದ್ದಾರೆ, ಪ್ರತಿಯೊಂದು ಇನ್ಫಾರ್ಮೇಷನನ್ನು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಈ ಸರಿ 2026-27 ಒಂದು ಒಳ್ಳೆಯ ವರ್ಷನೇ ಅಂದ್ಕೊಳ್ಬೋದು. ಹೈಯೆಸ್ಟ್ ವೇಕೆನ್ಸಿಗಳನ್ನು ಕಾಲ್ ಫಾರ್ಮನ್ನು ಮಾಡ್ತಾ ಇದ್ದಾರೆ. ಇಲ್ಲಿ SSC GDನೂ ಕೂಡ ಕಾಲ್ ಫಾರ್ಮನ್ನು ಮಾಡಿದ್ದಾರೆ. ಯಾರೆಲ್ಲ 10th ಬೇಸ್ ಮೇಲೆ 25,000 ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಿದೆಲ್ಲ, ಮತ್ತೆ 2026 ಕೂಡ ಮತ್ತೆ ಅಪ್ಲಿಕೇಶನನ್ನು ಕಾಲ್ ಫಾರ್ಮ್ ಮಾಡಿದ್ದಾರೆ. ಅದರ ಜೊತೆಗೆ ಎಕ್ಸಾಮ್ ಡೇಟ್ ಯಾವಾಗಿದೆ, ಕೊನೆಯ ದಿನಾಂಕ ಯಾವಾಗಿದೆ ಅದನ್ನು ಕೂಡ ಇದರಲ್ಲಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ನೋಡ್ಕೋಬಹುದು, ಚೆಕ್ಕನ್ನು ಮಾಡ್ಕೋಬಹುದು. ನೀವು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನಿಮ್ಗೆ ಎಕ್ಸಾಮ್ ಅಂದರೆ ಕ್ಯಾಲೆಂಡರ್ನ ಪ್ರತಿ ವರ್ಷನೂ ಕೂಡ ಈ ಥರದ ಕ್ಯಾಲೆಂಡರ್ನ ರಿಲೀಸ್ ಮಾಡಿರ್ತಾರೆ SSC GDದವರು. SSC GDದವರು ಅಂತಲ್ಲ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಯಾವೆಲ್ಲ ಹುದ್ದೆಗಳನ್ನ ಕಾಲ್ ಫಾರ್ಮನ್ನು ಮಾಡಿರ್ತಾರೆ ಸ್ನೇಹಿತರೆ. ಪ್ರತಿ ಒಂದು ಹುದ್ದೆದು ಕೂಡ ಎಕ್ಸಾಮ್ ಡೇಟ್ ಆಯಿತು, ನೆಕ್ಸ್ಟ್ ಎಕ್ಸಾಮ್ ಯಾವಾಗಿರ್ತದೆ, ಎಷ್ಟು ಎಕ್ಸಾಮ್ಗಳಿರ್ತಾವೆ, ನೆಕ್ಸ್ಟ್ ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟ್ ಯಾವಾಗ, ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಯಾವಾಗ, ಪ್ರತಿಯೊಂದು ಇನ್ಫಾರ್ಮೇಷನ್ಗಳನ್ನು ಕೊಡ್ತಾನೆ ಇರ್ತಾರೆ. ಓಕೆ, ಇದರಲ್ಲಿ ಯಾವೆಲ್ಲ ಹುದ್ದೆಗಳನ್ನ ಕಾಲ್ ಫಾರ್ಮನ್ನು ಮಾಡಿದ್ದಾರೆ ಅಂತ ನೋಡ್ಕೊಡ್ರಿ. JSA LDC ಗ್ರೇಡ್ ಲಿಮಿಟೆಡ್ ಡಿಪಾರ್ಟ್ಮೆಂಟ್ ಕಾಂಪಿಟೇಟಿವ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ SSA UDC ಗ್ರೇಡ್ ಲಿಮಿಟೆಡ್ ಡಿಪಾರ್ಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ASO ಗ್ರೇಡ್ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ CGL ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಅಂತ ಡಿಗ್ರಿ ಮೇಲೆ ಕಾಲ್ ಫಾರ್ಮನ್ನು ಮಾಡಿರ್ತಕ್ಕಂಥದ್ದು. ಇದು ಬಂದ್ಬಿಟ್ಟು ಟೈರ್ 1 ಎಕ್ಸಾಮು ಮಾರ್ಚಲ್ಲಿ. ಎಕ್ಸಾಮ್ ಯಾವಾಗಪ್ಪ ಅಂದರೆ ಮಾರ್ಚಲ್ಲಿ, ಇದು ನೋಟಿಫಿಕೇಶನ್ ಮಾರ್ಚಲ್ಲಿ ಕಾಲ್ ಫಾರ್ಮ್ ಆಗುತ್ತೆ. ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟ್ ಬಂದ್ಬಿಟ್ಟು ಏಪ್ರಿಲಿಗೆ ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟ್. ಎಕ್ಸಾಮ್ ಡೇಟ್ ನೋಡ್ಕೊಳ್ರಿ, ಮಾರ್ಚ್ ಏಪ್ರಿಲ್ ಅಂತಂದರೆ ನಿಮ್ಗೆ ಎಕ್ಸಾಮು 2026 ಮೇ ತಿಂಗಳದಾಗ ಇದು CGL ಎಕ್ಸಾಮ್ ನಡೀತದೆ. ನೆಕ್ಸ್ಟ್ ಅದರ ಜೊತೆಗೆ ಜೂನಿಯರ್ ಇಂಜಿನಿಯರಿಂಗ್ ಸಿವಿಲ್ ಮತ್ತು ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಅಂತ ಇದನ್ನು ಕೂಡ ಪ್ರತಿ ವರ್ಷನೂ ಕೂಡ ಕಾಲ್ ಫಾರ್ಮನ್ನು ಮಾಡ್ತಾರೆ. ಇದು ಬಂದ್ಬಿಟ್ಟು ಮಾರ್ಚ್ ಏಪ್ರಿಲ್ದಲ್ಲಿ ಅಪ್ಲಿಕೇಶನ್ ಮಾರ್ಚ್ದಲ್ಲಿ ಸ್ಟಾರ್ಟ್ ಆಗುತ್ತೆ, ಏಪ್ರಿಲ್ದಲ್ಲಿ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ CHSL ಅಂತ 12ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. CHSL ನೋಡ್ಕೊಂಡ್ರೆ ನೀವೇನಾದರೂ ಆರ್ಟ್ಸ್ ಮುಗಿದಿರಲಿ, ಕಾಮರ್ಸ್ ಮುಗಿದಿರಲಿ, ಸೈನ್ಸ್ ಮುಗಿದಿರಲಿ, ನೀವು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಇದು ಏಪ್ರಿಲ್ ಅಂತ ಹಿಡಿದು ಮೇ ಮಟ್ಟ ನಿಮ್ಗೆ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶ ಇರ್ತೈತಿ. ಇದು ನೋಡ್ಕೊಡ್ರಿ, ಎಕ್ಸಾಮು ಜುಲೈ ಅಥವಾ ಸೆಪ್ಟೆಂಬರ್ದಲ್ಲಿ 2026 ಜುಲೈ ಸೆಪ್ಟೆಂಬರ್ದಲ್ಲಿ ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಸ್ಟೆನೋಗ್ರಾಫರ್ ಗ್ರೇಡ್ C ಅಂತ ಇದು ಹುದ್ದೆಯನ್ನು ಕಾಲ್ ಫಾರ್ಮನ್ನು ಮಾಡಿದ್ದಾರೆ. ಇದು ಏಪ್ರಿಲ್ ಮೇದಾಗ ಅಂದರೆ ಅಪ್ಲಿಕೇಶನ್ ಇರ್ತೈತಿ. ಆಗಸ್ಟ್ ಸೆಪ್ಟೆಂಬರ್ದಾಗ ಇದನ್ನ ಎಕ್ಸಾಮನ್ನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತೈತಿ. ನೆಕ್ಸ್ಟ್ ಕಂಬೈನ್ಡ್ ಹಿಂದಿ ಟ್ರಾನ್ಸ್ಲೇಟರ್ ಅಂತ ಇರ್ತೈತಿ. ಅದರ ಜೊತೆಗೆ ಮಲ್ಟಿ ಟಾಸ್ಕಿಂಗ್. ಪ್ರತಿಯೊಂದು ವಿದ್ಯಾರ್ಥಿ ಕಾಯ್ದಿರ್ತಕ್ಕಂಥ ನೋಟಿಫಿಕೇಶನ್ ಅಂದರೆ MTS. ಯಾವ ಕಾರಣಕ್ಕೋಸ್ಕರಪ್ಪ ಅಂದರೆ, ಸರ್ ನನ್ನ SSC GDಯಲ್ಲಿ ಹೈಟ್ ಬರೋದಿಲ್ಲ ಸರ್, ನನ್ನ ಆಫೀಸಿಯಲ್ ಆಗಿ ವರ್ಕ್ ಮಾಡಬೇಕು, ಒಂದು ಕ್ಲರ್ಕ್ ಹುದ್ದೆಯನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫು ನಾನ್ ಟೆಕ್ನಿಕಲ್ ಸ್ಟಾಫ್ ಆ್ಯಂಡ್ ಹವಾಲ್ದಾರ್ ಅಂತ MTS ಮಲ್ಟಿ ಟಾಸ್ಕಿಂಗ್ ಸ್ಟಾಫು ಮತ್ತು ಹವಾಲ್ದಾರ್ ಹುದ್ದೆಯನ್ನು ಪ್ರತಿ ವರ್ಷನೂ ಕೂಡ ಕಾಲ್ ಫಾರ್ಮನ್ನು ಮಾಡ್ತಾರೆ. ಈ ವರ್ಷ ಕಾಲ್ ಫಾರ್ಮನ್ನು ಮಾಡಿರ್ತಕ್ಕಂಥ 2025-26 ರಿಕ್ರೂಟ್ಮೆಂಟು ಇನ್ನೂ ಕೂಡ ಎಕ್ಸಾಮೇ ಕಂಡಕ್ಟ್ ಮಾಡಿಲ್ಲ. ಆದರೂ ಕೂಡ ಮತ್ತೆ SSC GD ಕ್ಯಾಲೆಂಡರ್ದಲ್ಲಿ ಮತ್ತೆ ಜೂನ್-ಜುಲೈದಲ್ಲಿ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಎಷ್ಟು? ಜೂನ್-ಜುಲೈದಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಎಕ್ಸಾಮ್ ನೋಡ್ಕೊಡ್ರಿ, ಸೆಪ್ಟೆಂಬರ್ ಇಂದ ಹಿಡಿದು ನವೆಂಬರ್ ವರೆಗಡೆ ಇದು ಎಕ್ಸಾಮ್ ಇರ್ತದೆ. ನೆಕ್ಸ್ಟ್ ಸಬ್ ಇನ್ಸ್ಪೆಕ್ಟರ್ ಇನ್ ಡೆಲ್ಲಿ ಪೊಲೀಸ್ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಅಂತ ಇದನ್ನು ಕೂಡ ಪ್ರತಿ ವರ್ಷನೂ ಕೂಡ ಕಾಲ್ ಫಾರ್ಮನ್ನು ಮಾಡಿರ್ತಾರೆ. ಡೆಲ್ಲಿ ಪೊಲೀಸ್ಗೆ ನೀವೇನಾದರೂ ಅರ್ಜಿಗಳನ್ನ ಸಲ್ಲಿಸಬೇಕು ಅನ್ಕೊಂಡಿದ್ರೆ 12ನೇ ತರಗತಿ ಮುಗಿದಿರಬೇಕು. ಅದರ ಜೊತೆಗೆ ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿದ್ರೆ ನೀವೆಲ್ಲ ಅರ್ಜಿಗಳನ್ನ ಸಲ್ಲಿಸಬಹುದು. ಇದು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ಮೇ ಇಂದ ಹಿಡಿದು ಜೂನ್ ವರೆಗಡೆ ಅಪ್ಲಿಕೇಶನ್ ಇರ್ತೈತಿ. ಎಕ್ಸಾಮ್ ಅಕ್ಟೋಬರ್-ನವೆಂಬರ್ 2026 ಇದು ಕೂಡ ಎಕ್ಸಾಮ್ ಇರ್ತೈತಿ. ನೀವು ಕಾಯ್ತಿರ್ತಕ್ಕಂಥ ಪೋಸ್ಟ್ ಯಾವುದು, ಈ ಕ್ಯಾಲೆಂಡರ್ನ ಓದಿದ್ರು ಕೂಡ ಆದರೆ ಇನ್ನೊಂದು ಬಾಕಿ ಇತ್ತು, ಅದಕ್ಕೋಸ್ಕರ ಕಾಯ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಕಾನ್ಸ್ಟೇಬಲ್ GD ಇನ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್, CAPFS, NIA, SSF ಆ್ಯಂಡ್ ರೈಫಲ್ಮನ್ GD ಇನ್ ಅಸ್ಸಾಂ ರೈಫಲ್ ಎಕ್ಸಾಮಿನೇಷನ್ 2027. ಓಕೆ, ಇದಕ್ಕೆ ಕಾಯ್ತಾ ಇದ್ದಾರೆ ಎಲ್ಲರೂ ಕೂಡ. ಈ ಸರಿನೂ ಕೂಡ 2026 ಸೆಪ್ಟೆಂಬರಲ್ಲಿ ಕನ್ಫರ್ಮ್ ಆಗಬೇಕಾಗಿತ್ತು. ಅದನ್ನೇ ಡಿಸೆಂಬರ್ಗೆ ಕಾಲ್ ಫಾರ್ಮನ್ನು ಮಾಡಿ 2025 ಡಿಸೆಂಬರ್ದಲ್ಲಿ ಕಾಲ್ ಫಾರ್ಮನ್ನು ಮಾಡಿದರು. ಈ ಸರಿ 2026 ಯಾವಾಗ ಕಾಲ್ ಫಾರ್ಮನ್ನು ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ 2 ತಿಂಗಳಲ್ಲಿ ಕಾಲ್ ಫಾರ್ಮನ್ನು ಮಾಡ್ತೀವಿ. ಇಂತಿಷ್ಟ ಹುದ್ದೆಗಳಂತ ಮೆನ್ಷನ್ ಇರೋದಿಲ್ಲ. ಟಾರ್ಗೆಟ್ ಏನಿಲ್ಲ ಅಂತಂದ್ರು 30-35,000 ಅಬೌವ್ ವೇಕೆನ್ಸಿಗಳು ಕಾಲ್ ಫಾರ್ಮ್ ಆಗ್ತಾನೆ ಇರ್ತೈತಿ.
ಪ್ರತಿ ವರ್ಷನೂ ಕೂಡ ಸರ್ ನನ್ನ ಅಗ್ನಿವೀರ ಆಗಿಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಇಂಥ ಹುದ್ದೆಗಳಿಗೆ ತಯಾರಿಯನ್ನು ಮಾಡಿಕೊಡ್ರಿ. ಸರ್ ಇದು ಎಕ್ಸಾಮ್ ಯಾವಾಗ ಇರುತ್ತಪ್ಪ ಅಂದರೆ ಜನವರಿ ಅಂತ ಹಿಡಿದು ಮಾರ್ಚ್ ಹೊರಗಡೆ ಈ ತಿಂಗಳಲ್ಲಿ ನಿಮ್ಮ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸರ್ ನಾನು ಅಗ್ನಿವೀರ ಪಾಸ್ ಆಗಿಲ್ಲ ಸರ್, ನನ್ನ ಹೈಟ್ ಅಲ್ಲ ಸರ್, ನಾನು ಮೆಡಿಕಲ್ನಲ್ಲಿ ಅನ್ಫಿಟ್ ಆದೆ ಸರ್, ಎಕ್ಸಾಮ್ನಲ್ಲಿ ಅನ್ಫಿಟ್ ಆದೆ ಸರ್, ನಾನು SSC GD ಓದ್ಬೇಕು ಅಂದ್ಕೊಂಡಿದ್ದೀನಿ ಸರ್, ಆ SSC GD ತಯಾರಿಯನ್ನು ಮಾಡ್ತೀನಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಸೊ ಈಗಿನಿಂತ್ರನೇ ತಯಾರಿಯನ್ನು ಮಾಡಿಕೊಡ್ರಿ. ಸೊ ನೀವೇನಾದರೂ ನೋಟಿಫಿಕೇಶನ್ ಸರ್ ನಾನು ಒಂದೇ ಸಾರಿ ಅಟೆಂಪ್ಟ್ SSC GD ಫೈನಲ್ ಮೆರಿಟ್ ಫೇಲ್ ಆಯಿತು, ಡಾಕ್ಯುಮೆಂಟ್ ಫೇಲ್ ಆಯಿತು, ಮೆಡಿಕಲ್ ಫೇಲ್ ಆಯ್ತಪ್ಪ ಅಂದರೆ ಬೇಜಾರಾಗುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಪ್ರತಿ ವರ್ಷನೂ ಕೂಡ SSC GDದಲ್ಲಿ SSC MTS ಆಗಿರಲಿ, SSCಯಲ್ಲೇ ಸ್ಟಾಪ್ ಸೆಲೆಕ್ಷನ್ದಲ್ಲಿ ಯಾವ ಥರ ಕ್ಯಾಲೆಂಡರನ್ನು ರಿಲೀಸ್ ಮಾಡಿರ್ತಾರಲ್ಲ ಸೊ ಅದೇ ಥರನಾಗಿ ಅವರು ರಿಕ್ರೂಟ್ಮೆಂಟನ್ನು ನಡೆಸ್ತಾ ಇದ್ದಾರೆ. ನೀವೇನಾದರೂ ಸ್ಟೇಟ್ ಗೌರ್ಮೆಂಟ್ಗೆ ತಯಾರಿಗಳನ್ನು ಮಾಡ್ತಾ ಇದ್ದೀರಪ್ಪ ಅಂದರೆ ಒಂಚೂರು ನೀವು ಸೆಂಟ್ರಲ್ ಗೌರ್ಮೆಂಟ್ಗೆ ಬಗ್ಗೆ ಗಮನ ವಹಿಸ್ರಿ. ಇಲ್ಲಾದರೂ ನಿಮ್ದು ಅಲ್ಲಿ ಹಾಕಿರ್ತಕ್ಕಂಥ ಎಫರ್ಟನ್ನು ಇಲ್ಲಿ ಹಾಕಿದ್ರೆ ಅಂದರೆ 100% ಸೆಲೆಕ್ಷನ್ ಆಗ್ತೀರಾ. SSC MTSಗೆ 10ನೇ ತರಗತಿ ಮುಗಿದವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. SSC GDಗೂ ಕೂಡ 10ನೇ ತರಗತಿ ಮುಗಿದಿರ್ತಕ್ಕಂಥವ್ರು ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್ ನನ್ನ ಹೈಟ್ ಕಡಿಮೆ ಇದೆ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು SSC MTSಗೆ ಸಲ್ಲಿಸಿ. ಸೊ ಇದು ಮಾತೃಭಾಷೆ ಕನ್ನಡ ಲ್ಯಾಂಗ್ವೇಜ್ನಲ್ಲೇ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ಓಕೆ, ಈ ಕ್ಯಾಲೆಂಡರ್ನ ನನ್ನ SJ ಪ್ಯಾರಾಮೀಟರ್ ಟೆಲಿಗ್ರಾಮ್ದಲ್ಲಿ ಕೂಡ ಅಪ್ಲೋಡನ್ನು ಮಾಡಿರ್ತೀನಿ. ಈ ಥರದ ಅಪ್ಡೇಟ್ಗಳು ಏನಾದರೂ ಇನ್ಫಾರ್ಮೇಷನ್ಗಳು ಬೇಕಾಗಿತ್ತು, ಸೊ ಅಪ್ಡೇಟ್ಗಳು ಏನಾದರೂ ತಿಳಿದುಕೊಳ್ಬೇಕು ಅಂದ್ಕೊಂಡಿದ್ದೀರಪ್ಪ ಅಂದರೆ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಪ್ರೈವೇಟ್ ಜಾಬೇ ಕನ್ಫರ್ಮ್ ಆಗಿರಲಿ ಸ್ನೇಹಿತರೆ, ಪ್ರತಿಯೊಂದು ಇನ್ಫಾರ್ಮೇಷನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಗೆ ಸಿಗ್ತಾನೆ ಇರ್ತದೆ. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸರ್, ನಾವು ಮೊದಲ ಬಾರಿಗೆ ನಿಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ, ಸೊ ಇದೇ ಫಸ್ಟ್ ಟೈಮ್ ಅಂದ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಕೆಳಗಡೆ ಕಾಣ್ತಿರ್ತಕ್ಕಂಥ ಈ ಸಬ್ಸ್ಕ್ರೈಬ್ ಬಟನ್ ಏನಿದಿಲ್ಲ ಸೊ ನೀವು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಇನ್ಫಾರ್ಮೇಷನ್ಗಳು, ಅಪ್ಡೇಟ್ಗಳು, ಏನೇ ಅಪ್ಡೇಟ್ ಬಂದರೂ ಕೂಡ ನಾನು ನಿಮ್ಗೆ ಶೇರನ್ನು ಮಾಡಿರ್ತೀನಿ. ಅದ್ರ ಜೊತೆಗೆ ವಿಡಿಯೋಗಳ ಮುಖಾಂತರ ನಿಮ್ಗೆ ಇನ್ಫಾರ್ಮೇಷನ್ಗಳನ್ನ ತಿಳಿಸಿರ್ತೀನಿ ಸ್ನೇಹಿತರೆ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರೆಯೋಕೆ ಹೋಗ್ಬಿಡ್ರಿ. ಸರ್ 2025-26 ರಿಕ್ರೂಟ್ಮೆಂಟ್ನ SSC GDಗೆ ಅರ್ಜಿಗಳನ್ನ ಸಲ್ಲಿಸಿದ್ದೀನಿ ಸರ್ ನಿಮ್ಮ ಅಕಾಡೆಮಿದಲ್ಲಿ ನಿಮ್ಮ ಕೋಚಿಂಗ್ದಲ್ಲಿ ಕ್ಲಾಸಿಗೆ ಬರಬೇಕಂತ ಅಂದ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಹತ್ರ ಈಗ 3 ಬ್ಯಾಚ್ಗಳು ಕಂಪ್ಲೀಟ್ ಆಗಿಬಿಟ್ಟು SSC GD ನಾವು 4ನೇ ಬ್ಯಾಚರ ಪ್ರಾರಂಭನ ಮಾಡ್ತಾ ಇದ್ದೀವಿ. ಜನವರಿ 10 ಅಂದರೆ ನಾಳೆನೇ ನಿಮ್ಮ SSC GD ಕ್ಲಾಸಸ್ಗಳ ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮ ಹತ್ರ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಬ್ಬರಿಗೆ ಕೂಡ ಅವಕಾಶವನ್ನು ಕೊಡ್ತಾ ಇದ್ದೀವಿ. ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ನುರಿತ ಶಿಕ್ಷಕರಿಂದ ಎಕ್ಸಾಮ್ ಬೋಧನೆಯನ್ನು ಕೊಡ್ತಾ ಇದ್ದೀವಿ. ನೀವೇನಾದರೂ SSC GD 2025-26 ರಿಕ್ರೂಟ್ಮೆಂಟಲ್ಲಿ ನಾನು ಇದರಲ್ಲೇ ಸೆಲೆಕ್ಷನ್ ಆಗಿ ಹೋಗ್ಬೇಕು ಅಂದ್ಕೊಂಡಿದ್ದೀರಪ್ಪ ಅಂದರೆ ಇವಾಗಲೇ ಬಂದು ನಮ್ಮ SJ ಡಿಫೆನ್ಸ್ ಅಕಾಡೆಮಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿಬಿಟ್ಟು ಬೇಗನೆ ಅಡ್ಮಿಷನನ್ನು ಸೀಟ್ ಕನ್ಫರ್ಮೇಷನ್ ಮಾಡ್ಕೊಂಡು 10ನೇ ತಾರೀಕಿಗೆ ಬಂದು ಕ್ಲಾಸಿಗೆ ಜಾಯ್ನ್ ಆಗಿ ಸ್ನೇಹಿತರೆ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ಇನ್ಫಾರ್ಮೇಷನ್ಗಳನ್ನ ತಿಳಿಸ್ರಿ. ಜೈ ಹಿಂದ್, ಜೈ ಕರ್ನಾಟಕ.